ಇನ್ನು ಕೊರೋನಾ ಎದುರಿಸಲು ಆಸ್ಪತ್ರೆಯಲ್ಲಿ ಸಾಕಷ್ಟು ತಯಾರಿಗಳನ್ನು ನಡೆಸಲಾಗ್ತಾ ಇದೆ. ಧಾರವಾಡ ಜಿಲ್ಲಾಸ್ಪತ್ರೆಯಲ್ಲೂ ಕೂಡ ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸೋಂಕು ತಡೆಗೆ ಆರೋಗ್ಯ ಇಲಾಖೆ ಸಾಕಷ್ಟು ಅಲರ್ಟ್ ಆಗಿದೆ. 15 ಆಕ್ಸಿಜನ್ ಬೆಡ್, ವೆಂಟಿಲೇಟರ್ಗಳನ್ನು ರೆಡಿ ಮಾಡಿಕೊಂಡಿದ್ದಾರೆ. 15 ಬೆಡ್ ಇರುವಂತಹ ವಾರ್ ರೂಮ್ ಅನ್ನ ವೈದ್ಯರು ಪರಿಶೀಲನೆ ಮಾಡಿದ್ರು. ಇನ್ನು ಈ ಸಂದರ್ಭದಲ್ಲಿ ಜನರಿಗೂ ಕೂಡ ಧೈರ್ಯವನ್ನು ಹೇಳ್ತಾ ಇದ್ದಾರೆ. ಕೋವಿಡ್ನಿಂದ ಯಾವುದೇ ರೀತಿಯಲ್ಲೂ ಕೂಡ ಆತಂಕ ಬೇಡ, ಆದರೆ ಮುನ್ನೆಚ್ಚರಿಕೆಯನ್ನು ವಹಿಸಿಕೊಳ್ಳೋದು ಒಳ್ಳೆಯದು ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಸೊ ಅದೇ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿರುವಂತಹ ಪರಿಸ್ಥಿತಿಯನ್ನು ಎದುರಿಸೋದಕ್ಕೂ ಕೂಡ ಸಿದ್ಧ ಆಗುವಂಥ ಹಿನ್ನೆಲೆಯಲ್ಲಿ ಪ್ರಿಪರೇಷನ್ಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. 15 ಆಕ್ಸಿಜನ್ ಬೆಡ್ ಇರುವಂತಹ ವೆಂಟಿಲೇಟರ್ಗಳನ್ನು ಇರುವಂತಹ ವಾರ್ ರೂಮ್ ಅನ್ನ ವೈದ್ಯರು ಪರಿಶೀಲನೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವೈದ್ಯರು ಸಾರ್ವಜನಿಕರಿಗೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿಯಲ್ಲೂ ಕೂಡ ಆತಂಕ ಬೇಡ, ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಿಕೊಳ್ಳಿ ಅಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 36 ಕೊರೋನಾ ಕೇಸ್ಗಳು ಪತ್ತೆಯಾಗಿರುವ ಹಿನ್ನೆಲೆ ಅದರಲ್ಲೂ ಕೂಡ ಧಾರವಾಡ ಜಿಲ್ಲೆಯಲ್ಲಿರತಕ್ಕಂಥ ಪಕ್ಕದ ಜಿಲ್ಲೆ ಬೆಳಗಾವಿಯಲ್ಲೂ ಕೂಡ ಒಂದು ಕೋವಿಡ್ ಪೇಷಂಟ್ ಸದ್ಯ ದಾಖಲಾಗಿರುವಂಥದ್ದು. ಸದ್ಯ ಈಗ ಧಾರವಾಡದಲ್ಲೂ ಕೂಡ ಅಂದರೆ ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲೂ ಕೂಡ ಸದ್ಯ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಸದ್ಯ ಈಗ ಅಲರ್ಟ್ ಆಗಿರುವಂಥದ್ದು. ಸದ್ಯ ನಾವು ದೃಶ್ಯಗಳಲ್ಲಿ ತೋರಿಸ್ತೀವಿ. ಈಗ ವಾರ್ ರೂಮನ್ನು ಮಾಡ್ಕೊಂಡ್ರೆ ಒಳಗಡೆ ಹೋಗೋಣ. ಈಗ ಸದ್ಯ ಈ ಒಂದು ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ 15 ಬೆಡ್ಗಳಿರ್ತಕ್ಕಂಥ ಒಂದು ICU ಬೆಡ್ಡನ್ನು ಸದ್ಯ ಒಂದು ವಾರ್ಡನ್ನು ರೆಡಿ ಮಾಡ್ಕೊಂಡಿರುವಂಥದ್ದು. ನಾವು ದೃಶ್ಯಗಳಲ್ಲಿ ತೋರಿಸ್ತೀವಿ ಯಾವ ರೀತಿಯಾಗಿ ಎಲ್ಲವೂ ಕೂಡ ಸುಸಜ್ಜಿತವಾದಂತಹ ಬೆಡ್ಗಳಿದೆ ಮತ್ತು ವೆಂಟಿಲೇಟರ್ ಆಗಿರ್ಬೋದು ಮತ್ತು ಆಕ್ಸಿಜನ್ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಸದ್ಯ ಮಾಡ್ಕೊಂಡಿರುವಂಥದ್ದು. ಜಿಲ್ಲಾ ಸರ್ಜನ್ ಆದಂಥ ಸಂಗಪ್ಪ ಗಾಬಿ ಅವರು ಸ್ವತಃ ಮುಂದೆ ನಿಂತ್ಕೊಂಡು ಎಲ್ಲವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಯಾವ್ಯಾವ ಮಟೀರಿಯಲ್ಸ್ಗಳು ರಿಪೇರಿ ಇದವನ್ನೆಲ್ಲವನ್ನು ಸರಿ ಮಾಡಿ ಸದ್ಯ ಈಗ ತಮ್ಮದೇ ಆದಂಥ ಸಿಬ್ಬಂದಿಗಳು ಅಂದರೆ ವೈದ್ಯರನ್ನು ಕರೆದುಕೊಂಡು ಸದ್ಯ ಎಲ್ಲ ಅಂದರೆ ವಾರ್ ರೂಮಲ್ಲಿ ಯಾವ ರೀತಿ ಸಿದ್ಧತೆಗಳು ಇರಬೇಕು, ಒಂದು ವೇಳೆ ಕೋವಿಡ್ ಪೇಷಂಟ್ ಬಂದರೆ ಅವನ್ನೆಲ್ಲವನ್ನು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಧಾರವಾಡದಲ್ಲಿ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಂಡ್ರು? ಸರಿ, ಧಾರವಾಡದಲ್ಲಿ ನಮ್ಮಲ್ಲಿ ಇವತ್ತಿನ ಮಟ್ಟಿಗೆ ಯಾವುದೇ ಕೇಸ್ ರಿಪೋರ್ಟ್ ಆಗಿಲ್ಲ, ಹೊಸ ಕೇಸ್. ಸೊ ಇದ್ದಂಥ ಯಾವುದೇ ಒಂದು ಕೋವಿಡ್ ಇರುವಂಥ ಸಿಮ್ಟಮ್ಸ್ ಬರೋಂಥ ಪೇಷಂಟಿಗೆ ನಮ್ಮ ವೈದ್ಯರು ನೋಡ್ತಾರೆ. ನೋಡಿ ಅವಶ್ಯಕತೆ ಇದ್ದರೆ ಮಾತ್ರ ಟೆಸ್ಟ್ ಮಾಡ್ತೇವೆ, ಇಲ್ಲ ಮಾಡೋಂಗಿಲ್ಲ. ಸಾರಿ ಅಂದರೆ ಸಿವಿಯರ್ಲಿ ಅಕ್ಯೂಟ್ಲಿ ರೆಸ್ಪಿರೇಟರಿ ಇಲ್ಲೆಸ್ ಅಂತ ಏನು ಬರ್ತದೆ, ಯಾವರಿಗೆ ಶ್ವಾಸಕೋಶ ತುಂಬ ತೊಂದರೆ ಇರ್ತದೆ, ಆಯಾಸ ಇರ್ತದೆ, ಅವ್ರಿಗೆ ಮಾತ್ರ ನಾವು ಅವಶ್ಯಕತೆ ಮಾಡ್ತೇವೆ. ಉಳಿದವ್ರಿಗೆ ಬಂದಂಥ ಇನ್ಫ್ಲುಯೆನ್ಸಾ ಇಲ್ಲೆಸ್ ಏನಂತೀವಿ, ಅವ್ರಿಗೆ ಏನಾರು ಬಂದರೆ 20 ಕೇಸ್ ನೋಡಿದ್ರೆ ಒಂದು ಟೆಸ್ಟ್ ಮಾಡ್ತೇವೆ ಸರ್. ಸೊ ಅದಾದಮೇಲೆ ಮುಂದೆ ಸರ್ಕಾರದ ಗೈಡ್ಲೈನ್ಸ್ ಬರ್ತದೆ ಯಾವ ರೀತಿ ಮಾಡ್ಬೇಕು, ಏನು ಮಾಡ್ಬೇಕಂತ. ಬಟ್ ಈ ಆ್ಯಸ್ ಆಫ್ ನಾವು ಇವತ್ತಿನ ಇದ್ರ ಪ್ರಕಾರ ಓನ್ಲಿ ನಾವು ಎಲ್ಲಿಪ್ಪ ಅಂದ್ರೆ ಗರ್ಭಿಣಿ ಹೆಣ್ಮಕ್ಳು, ಚಿಕ್ಕ ಮಕ್ಕಳು ಹಾಗೂ ಈ ಕೋಮರ್ಬಿಡ್ ಕಂಡೀಷನ್ ಶುಗರು BP ಇರುವಂಥ ಒಂದು ಜನರು, ಜೊತೆಗೆ ಪ್ರತಿರೋಧ ಶಕ್ತಿ ಇರುವಂಥವ್ರು, ಅವರೆಲ್ಲರೂ ಕೂಡ ಮಾತ್ರ ಸ್ವಲ್ಪ ಕಾಳಜಿಯಿಂದ ಇರಬೇಕಾಗ್ತದೆ. ಜನಸಭೆಯಲ್ಲಿ ಹೋದ್ರೆ ಮಾಸ್ಕ್ ಹಾಕ್ಕೊಳ್ಬೇಕಾಗ್ತದೆ. ಮಾಸ್ಕ್ ಕಡ್ಡಾಯ ಅಂತ ಇಲ್ಲಿ ಬರ್ದಿಲ್ಲ ಸರ್. ಏನು ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ಎಷ್ಟು ಬೆಡ್ಗಳನ್ನು ಸದ್ಯ ರೆಡಿ ಇದ್ದಾವೆ? ಈಗ ಒಂದು ವೇಳೆ ಪೇಷಂಟ್ಗಳು ಬಂದರೂ ಕೂಡ ಎಷ್ಟು ಬೆಡ್ಗಳನ್ನ ರೆಡಿ ಮಾಡ್ಕೊಂಡು ಸರ್? ನಾವೀಗ ಈಗ ಸದ್ಯ ಅಂದರೆ ನಾವು 126 ಆಕ್ಸಿಜನ್ ಬೆಡ್ ಇದಾವಲ್ಲ, ಅಲ್ಲೆಲ್ಲರೂ ನಾವು ರೆಡಿ ಇದ್ದಂಗೆ. ಬಟ್ ನಾವು ಸದ್ಯ ಅದಕ್ಕಾಗಿ ರಿಸರ್ವ್ ಮಾಡಿರೋದು ಮಾತ್ರ 5 ಗಂಡು ಮಕ್ಕಳಿಗೆ, ಹೆಣ್ಮಕ್ಳಿಗೆ ರಿಸರ್ವ್ ಮಾಡಿ ವಿತ್ ವೆಂಟಿಲೇಟರ್ಸ್ ಎಲ್ಲ ಕೂಡ ವೆಂಟಿಲೇಟರ್ಸ್ ಎಲ್ಲ ಸೇರಿ ಇಟ್ಕೊಂಡ್ರು ಸರ್. ಸೊ ಅದು ಏನೋ ಬಂದರೂ ನಾವು ರೆಡಿ ಮಾಡಿದ್ದೇವೆ ಸರ್. ಬಟ್ ಜನರಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ ಸರ್, ಅಂತ ಭಯ ಬಿಡುವಂಥ ಅವಶ್ಯಕತೆ ಇಲ್ಲ. ಜಿಲ್ಲಾಡಳಿತ ಅವರ ಒಂದು ಗೈಡ್ಲೈನ್ಸಲ್ಲಿ ಹಾಗೂ ಸರ್ಕಾರದ ಗೈಡ್ಲೈನ್ಸ್ ನಾವೆಲ್ಲ ಪೂರ್ಣ ಮಾಡ್ತಾಯಿದ್ದೀವಿ ಸರ್. ಬೆಳಗಾವಿಯಲ್ಲಿ ಒಂದು ಕೇಸ್ ಬಂದಿತ್ತು ಅಂದ ಕೂಡಲೇ ಅಕ್ಕಪಕ್ಕದ ಜಿಲ್ಲೆಯರ ಜನ ಸ್ವಲ್ಪ ಆತಂಕಗೊಳ್ಪಡ್ತಾರೆ. ನಮ್ಮ ಧಾರವಾಡಕ್ಕೆ ಬಂದಿತ್ತೇನೋ, ನಾಳೆ ಬೇರೆ ಜಿಲ್ಲೆಗೆ ಬಂದಿತ್ತೇನೋ ಅಂತೇಳಿ ಈ ರೀತಿ ಆತಂಕದಲ್ಲಿರ್ತಾರೆ. ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? 2019 ಏನು ನಾವು ಆತಂಕ ಪಟ್ಟಿವಲ್ಲ ಸರ್, ಆ ರೀತಿ ಆತಂಕ ಪಡೋ ಅವಶ್ಯಕತೆ ಯಾವತ್ತೂ ಇಲ್ಲ ಸರ್. ಯಾಕೆ ತಾವೂ ಕೂಡ ನೋಡಿದ್ದೀರಿ. ಸೊ ಮೊದಲೇ ಅಲ್ಲೇ ಹೋಯ್ತು, 2ನೇ ವೇಳೆ ಭಾಳ ಸಿವಿಯರ್ ಹೋಯಿತು, 3ನೇ ಒಂದು ಕಡಿಮೆ ಆಯಿತು, 4ನೇ ಬರಲೇ ಇಲ್ಲ. ಅದೇ ರೀತಿ ಇದು ಕೂಡ ನಾವೇನಪ್ಪ ಅಲರ್ಟ್ ಇರಬೇಕು, ಬಿನಃ ಹೆದರುವಂಥ ಅವಶ್ಯಕತೆ ಇಲ್ಲ ಸರ್. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಇಲ್ಲಿದ್ದಂಥ ನನ್ನ ಅಭಿಪ್ರಾಯ ಪ್ರಕಾರ ಎಲ್ಲರೂ ಇನ್ಫೆಕ್ಟ್ ಆಗಿದ್ದೀವಿ ಅನ್ಸುತ್ತೆ, ಎಲ್ಲರಿಗೂ ಕೂಡ ಪ್ರತಿರೋಧ ಶಕ್ತಿ ಬಂದದ ಅನ್ಸುತ್ತೆ. ನ್ಯಾಚುರಲ್ ಆಗಿ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿದ್ದೇವೆ, ಜೊತೆಗೆ ನ್ಯಾಚುರಲ್ ಇನ್ಫೆಕ್ಷನ್ ಆಗಿ ನಾವು ನಮ್ಮ ಪ್ರತಿರೋಧ ಶಕ್ತಿ ಆಗಿದೆ ಸರ್. ಹಾಗಾಗಿ ಇನ್ನು ಮುಂದೆ ಏನಾದರೂ ನಾವು ಕೋವಿಡ್ ಬಂದರೆ ಹೆದರುವಂಥ ಅವಶ್ಯಕತೆ ಇಲ್ಲ ಸರ್. ಅದು ಬಂತ ಅನ್ಬಿಟ್ಟು ನಾನು ಹೋಗುತ್ತೆ ಸರ್, ನನ್ನ ಅಭಿಪ್ರಾಯ ಸರ್. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.